ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೂಲಂಕುಷವಾದಂತಹ ವಾದವನ್ನು ಸದ್ಯಕ್ಕೆ ಸುಪ್ರೀಂ ಕೋರ್ಟ್ ನ ಜಡ್ಜ್ ಆಲಿಸ್ತಾ ಇರುವಂತಹದ್ದು ಲಲಿತಾ. ಓಕೆ, ಈಗ ಒಂದಷ್ಟು ಪ್ರಶ್ನಾವಳಿಗಳನ್ನು ಕೂಡ ನಾವು ಗಮನಿಸಿದ್ವಿ. ಅಂದ್ರೆ ದರ್ಶನ್ ಹಾಗೆಯೇ ಪವಿತ್ರ ಗೌಡ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಈಗ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅಂದ್ರೆ ಏನು, ಯಾವ ಪ್ರಕರಣ ಎಲ್ಲಿಂದ ಆರಂಭ ಆಯಿತು ಅದನ್ನೇ ಮೂಲ ಕಾರಣವನ್ನಾಗಿ ತೆಗೆದುಕೊಳ್ಳಲಾಗತ್ತಾ ಹೇಗೆ ಅಂತ ಹೇಳಿ? ಒಂದು ಪ್ರಕರಣ ಆಗೋದಕ್ಕೆ ಮೇನ್ ರೀಸನ್ ಆದ್ರೂ ಏನು ಅನ್ನುವಂಥದ್ದನ್ನು ಕೂಡ ಈಗಾಗಲೇ, ಯಾಕಂದ್ರೆ ಸುಪ್ರೀಂ ಕೋರ್ಟ್ ನಲ್ಲಿ ಅರ್ಜಿ ವಿಚಾರಣೆ ಈಗ ಆರಂಭ ಆಗಿರುವಂತ ಕಾರಣಕ್ಕೋಸ್ಕರ ಈ ಪ್ರಕರಣದ ಮೂಲ ಯಾವುದು ಅನ್ನುವಂಥದ್ರ ಬಗ್ಗೆ ಕೂಡ ಅಷ್ಟೇ ಕೇಳ್ತಾರೆ. ಜೊತೆಗೆ ಅದನ್ನು ಕೂಡ ವಿವರಣೆ ಮಾಡಬೇಕಾಗಿರುತ್ತೆ. ಯಾಕಂದ್ರೆ ಇಲ್ಲಿ ಪ್ರಮುಖವಾಗಿ ರೇಣುಕಾ ಸ್ವಾಮಿ ಏನು ಪವಿತ್ರ ಗೌಡಗೆ ಮೆಸೇಜ್ ಮಾಡಿದ್ರೆ, ಇದು ಈ ಒಂದು ಮೆಸೇಜ್ ಮಾಡುವಂತದ್ದು ಈ ಒಂದು ಪ್ರಕರಣದ ಮೂಲ, ಅಂದ್ರೆ ಆರಂಭ ಇಲ್ಲಿಂದಾನೇ ಆಗುವಂತದ್ದು. ಯಾಕಂದ್ರೆ ರೇಣುಕಾ ಸ್ವಾಮಿ ಯಾವ ರೀತಿಯಂತ ಮೆಸೇಜ್ ಗಳನ್ನ ಮಾಡಿದೆ, ಯಾವ ಡೇಟ್ ನಲ್ಲಿ ಮೆಸೇಜ್ ಗಳನ್ನ ಮಾಡಿದೆ, ಯಾವ ರೀತಿಯಾಗಿ ಆ ಒಂದು ಮೆಸೇಜ್ ಗಳಿತ್ತು ಅನ್ನುವಂಥದ್ದನ್ನು ಕೂಡ ಅಷ್ಟೇ ಸುಪ್ರೀಂ ಕೋರ್ಟ್ ನ ಗಮನಕ್ಕೆ ತರಲಾಗುತ್ತೆ. ಯಾಕಂದ್ರೆ ಜಡ್ಜ್ ಕೂಡ ಅಷ್ಟೇ ಈ ಒಂದು ಕೇಸ್ ನ ಮೂಲ ಏನು ಅನ್ನುವಂಥದ್ದನ್ನು ಕೂಡ ಕೇಳಿರುವಂತದ್ದು. ಯಾಕಂದ್ರೆ ಏನಕ್ಕೆ ಈ ಒಂದು ಕೇಸ್ ಆಯ್ತು, ನಿಜಕ್ಕೂ ಕೂಡ ಹತ್ಯೆ ಕೇಸ್ ಆಗುವಂತದಕ್ಕೆ ಪ್ರಮುಖ ಕಾರಣ ಏನು ಅನ್ನೋದನ್ನು ಕೂಡ ಕೇಳಿದರೆ, ಅದಕ್ಕೂ ಕೂಡ ಅಷ್ಟೇ ನಟ ದರ್ಶನ್ ನ ಪರವ ವಕೀಲರು ಕೂಡ ಈಗಾಗಲೇ ಒಂದಷ್ಟು ವಿಚಾರಗಳನ್ನ ಕೋರ್ಟ್ ಗಮನಕ್ಕೆ ತರ್ತಾ ಇರುವಂತದ್ದು. ಇಲ್ಲಿ ಪವಿತ್ರ ಗೌಡ ಯಾರು ಅನ್ನುವಂಥದ್ದನ್ನು ಕೂಡ ಅಷ್ಟೇ ಪ್ರಮುಖವಾಗಿ ಸುಪ್ರೀಂ ಕೋರ್ಟ್ ನ ಜಡ್ಜ್ ಕೇಳ್ತಾರೆ. ಆ ಒಂದು ವೇಳೆಯಲ್ಲಿ ದರ್ಶನ್ ನ ಪತ್ನಿನ ಪವಿತ್ರ ಗೌಡ ಅನ್ನುವಂಥದ್ದನ್ನು ಕೂಡ ಈಗಾಗಲೇ ಸುಪ್ರೀಂ ಕೋರ್ಟ್ ನ ಜಡ್ಜ್ ಕೇಳಿರುವಂತಹದ್ದು. ಜೊತೆಗೆ ದರ್ಶನ್ಗೆ ಮದುವೆ ಆಗಿದೆಯಾ ಅನ್ನುವಂತ ಒಂದು ವಿಚಾರವನ್ನು ಕೂಡ ಈಗಾಗಲೇ ಸುಪ್ರೀಂ ಕೋರ್ಟ್ ನ ಜಡ್ಜ್ ಕೇಳಿದ್ದಾರೆ. ಅದೆಲ್ಲದಕ್ಕೂ ಕೂಡ ಅಭಿಷೇಕ್ ಮನು ಸಿಂಘ್ವಿ ಅವರು ಉತ್ತರವನ್ನ ಕೊಡ್ತಿದ್ದಾರೆ. ಜೊತೆಗೆ ಪವಿತ್ರ ಗೌಡ ಈ ಒಂದು ಪ್ರಕರಣದಲ್ಲಿ ಆಕೆಗೆ ಮೆಸೇಜ್ ಮಾಡಿದ್ದಂತ ಕಾರಣಕ್ಕೋಸ್ಕರ ಈ ರೀತಿಯಾದಂತ ಒಂದು ಘಟನೆ ಆಗಿದೆ ಅನ್ನುವಂಥದ್ದನ್ನು ಕೂಡ ಈಗಾಗಲೇ ಸಿದ್ಧಾರ್ಥ್ ಲೂಥ್ರಾ ಅವರು ಸುಪ್ರೀಂ ಕೋರ್ಟ್ ನ ಜಡ್ಜ್ಗೆ ಹೇಳ್ತಾ ಇರುವಂತದ್ದು. ಯಾಕಂದ್ರೆ ಇಲ್ಲಿ ಪವಿತ್ರ ಗೌಡಗೆ ರೇಣುಕಾ ಸ್ವಾಮಿ ಮೆಸೇಜ್ ಮಾಡಿದಂತ ಬಳಿಕ ಆತನ ಕಿಡ್ನಾಪ್ ಮಾಡ್ಕೊಂಡು ಬಂದಿದ್ರು. ಕಿಡ್ನಾಪ್ ಮಾಡ್ಕೊಂಡು ಪಟ್ಟಣಗೆರೆ ಶೆಡ್ಗೆ ಆತನನ್ನ ಕರ್ಕೊಂಡು ಬಂದು ಅಲ್ಲಿ ಇವರು ಕ್ರೌರ್ಯತೆಯನ್ನ ಮೆರೆದಿದ್ದಾರೆ. ಜೊತೆಗೆ ನಟ ದರ್ಶನ್, ಪವಿತ್ರ ಗೌಡ ಎಲ್ಲರೂ ಕೂಡ ಅಷ್ಟೇ ಅಲ್ಲಿ ಪ್ರೆಸೆನ್ಸ್ ಇದ್ರು. ಜೊತೆಗೆ ಆತನನ್ನ ಯಾವ ರೀತಿಯಾಗಿ ಮೃಗಿಯ ರೀತಿಯಲ್ಲಿ ಅವರು ಹೊಡೆದ್ರು ಅನ್ನುವಂಥದ್ರ ಬಗ್ಗೆ ಕಂಪ್ಲೀಟ್ ಆಗಿ ಈಗಾಗಲೇ ಸುಪ್ರೀಂ ಕೋರ್ಟ್ ನ ಜಡ್ಜ್ಗೆ ಸಿದ್ಧಾರ್ಥ್ ಲೂಥ್ರಾ ಕೂಡ ವಿವರಣೆಯನ್ನ ಕೊಡ್ತಾ ಇರುವಂತಹದ್ದು ನವಿತಾ. ಓಕೆ, ಇಂತಹ ಪ್ರಕರಣಗಳಲ್ಲಿ ಈಗ ಯಾವ ವಿಚಾರ ಬಹಳ ಇಂಪಾರ್ಟೆಂಟ್ ಆಗತ್ತೆ ಅನ್ನುವಂಥದ್ದು, ಈಗ ಬೇಲನ್ನ ಕ್ಯಾನ್ಸಲ್ ಮಾಡಬೇಕು ಅಂತ ಹೇಳಿ ಈಗ ಪೊಲೀಸರ ಪರ ವಕೀಲರು ಅಲ್ಲಿ ಸಾಕಷ್ಟು ಸಾಕ್ಷಿಗಳನ್ನು ಕೂಡ ನೀಡಿರ್ತಾರೆ. ಇಂತಹ ಸಮಯದಲ್ಲಿ ಕೋರ್ಟ್ ಯಾವುದನ್ನ ಪರಿಗಣನೆಗೆ ತೆಗೆದುಕೊಳ್ಳುತ್ತೆ ಇಲ್ಲಿ? ನವಿತಾ, ಪ್ರೀವಿಯಸ್ ಪ್ರಕರಣಗಳಲ್ಲಿ ಕೊಟ್ಟಂತಹ ಆದೇಶಗಳು ಪ್ರಮುಖವಾಗಿ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಇದೇ ರೀತಿಯಾದಂತ ಒಂದಷ್ಟು ಸುಪ್ರೀಂ ಕೋರ್ಟ್ ನ ಒಂದಷ್ಟು ಜಡ್ಜ್ಮೆಂಟ್ ಗಳಿರುತ್ತೆ. ಆ ಒಂದು ಜಡ್ಜ್ಮೆಂಟ್ ಗಳನ್ನ ತಗೊಂಡು ಕೂಡ ಅಷ್ಟೇ ವಾದವನ್ನೇ ಮಂಡನೆ ಮಾಡ್ತಾರೆ. ಯಾಕಂದ್ರೆ ಪ್ರೀವಿಯಸ್ ಇನ್ನೂ ಕೂಡ ಅಷ್ಟೇ ಯಾವ ಜಡ್ಜ್ಮೆಂಟ್ ಗಳನ್ನು ಕೂಡ ತಗೊಂಡಿಲ್ಲ. ಯಾಕಂದ್ರೆ ಇನ್ನು ಕೂಡ ಈಗ ಅರ್ಜಿ ವಿಚಾರಣೆ ಆರಂಭ ಆಗಿರುವಂತ ಕಾರಣಕ್ಕೋಸ್ಕರ ಇನ್ನು ಕೂಡ ಸ್ಪೆಸಿಫಿಕ್ ಆಗಿ ಘಟನೆ ಏನಾಯ್ತು ಮತ್ತು ಅನ್ನೋದ್ರ ಬಗ್ಗೆ ಮತ್ತು ಏನೆಲ್ಲ ಸಾಕ್ಷ್ಯಾಧಾರಗಳನ್ನ ಈ ಒಂದು ಕೊಲೆ ಪ್ರಕರಣದಲ್ಲಿ ಸಂಗ್ರಹ ಮಾಡಿದರೆ, ಜೊತೆಗೆ ಆರೋಪಿಗಳ ಇನ್ವಾಲ್ವ್ಮೆಂಟ್ ಏನು ಅನ್ನುವಂಥದ್ರ ಬಗ್ಗೆ ಮಾತ್ರ ಸದ್ಯಕ್ಕೆ ಈಗಾಗಲೇ ವಿವರಣೆಯನ್ನ ಕೊಡ್ತಾ ಇರುವಂತದ್ದು. ಬಹುತೇಕ ವಾದ ಮಾಡ್ತಾ ಹೋದಂತಹ ವೇಳೆಯಲ್ಲಿ ಜಾಮೀನನ್ನ ಏಕೆ ರದ್ದು ಮಾಡಬೇಕು ಅಂತ ಹೇಳ್ಬಿಟ್ಟು ಸರ್ಕಾರದ ಪರ ವಕೀಲರು ಕೂಡ ಅಷ್ಟೇ ಒಂದಷ್ಟು ಜಡ್ಜ್ಮೆಂಟ್ ಗಳನ್ನ ಅವರು ಕೂಡ ಅಷ್ಟೇ ನೋಡಿರ್ತಾರೆ. ಅದನ್ನು ಕೂಡ ಅಷ್ಟೇ ಓದಿರ್ಕೊಂಡು ಅದನ್ನ ಕೂಡ ಅಷ್ಟೇ ಸುಪ್ರೀಂ ಕೋರ್ಟ್ಗೆ ತಿಳಿ ಹೇಳುವಂತ ಒಂದು ಕೆಲಸವನ್ನು ಕೂಡ ಅಷ್ಟೇ ವಕೀಲರು ಮಾಡ್ತಾರೆ. ಮತ್ತೊಂದು ಕಡೆಗಳು ಕೂಡ ಅಷ್ಟೇ ಯಾಕೆ ಈ ಒಂದು ಬೇಲನ್ನ ಕೊಡಬೇಕು, ಯಾಕೆ ಒಂದು ಹೈಕೋರ್ಟ್ ಆದೇಶವನ್ನ ಎತ್ತಿಡಿಬೇಕು ಅನ್ನುವಂಥದ್ರ ಬಗ್ಗೆ ಕೂಡ ಅಷ್ಟೇ ಅಭಿಷೇಕ್ ಮನು ಸಿಂಘ್ವಿ ಅವರು ಕೂಡ ಅಷ್ಟೇ ಪ್ರೀವಿಯಸ್ ಸುಪ್ರೀಂ ಕೋರ್ಟ್ ನ ಒಂದಷ್ಟು ಆದೇಶಗಳಾಗಿರ್ಬೋದು, ಹೈಕೋರ್ಟ್ ನ ಒಂದಷ್ಟು ಆದೇಶಗಳನ್ನು ಕೂಡ ಅಷ್ಟೇ ಅವರು ಕೂಡ ಅಷ್ಟೇ ರೆಫರ್ ಮಾಡಿರ್ತಾರೆ. ಜೊತೆಗೆ ಅದನ್ನು ಕೂಡ ಅಷ್ಟೇ ಓದ್ಕೊಂಡು ಅವರು ಕೂಡ ಅಷ್ಟೇ ಹೇಳ್ತಾರೆ. ಆದ್ರೆ ಇಲ್ಲಿ ಪ್ರಮುಖವಾಗಿ ಇನ್ನು ಕೂಡ ಸ್ಟಾರ್ಟಿಂಗ್ ಸ್ಟೇಜ್ ಆಗಿರುವಂತ ಕಾರಣಕ್ಕೋಸ್ಕರ ಇನ್ನು ಕೂಡ ಅರ್ಜಿ ವಿಚಾರಣೆ ಈಗ ಆರಂಭ ಆಗಿರುವಂತ ನಿಟ್ಟಿನಲ್ಲಿ ಸದ್ಯಕ್ಕೆ ಸರ್ಕಾರದ ಪರವಾಗಿ ಸಿದ್ಧಾರ್ಥ್ ಲೂಥ್ರಾ ಹೇಳ್ತಿರುವಂತದ್ದು ಘಟನೆ ಹೇಗಾಯ್ತು ಮತ್ತು ಪಟ್ಟಣಗೆರೆ ಶೆಡ್ ನಲ್ಲಿ ಇವ ಕ್ರೌರ್ಯತೆ ಹೇಗಿತ್ತು, ಜೊತೆಗೆ ತನಿಖಾಧಿಕಾರಿಗಳು ತನಿಖೆ ಮಾಡುವಂತ ಸಂದರ್ಭದಲ್ಲಿ ಯಾವೆಲ್ಲ ರೀತಿಯಾದಂತ ಒಂದು ಸಾಕ್ಷ್ಯಗಳನ್ನು ಸಂಗ್ರಹ ಮಾಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ಅವರು ಸುಪ್ರೀಂ ಕೋರ್ಟ್ ನ ಜಡ್ಜ್ಗೆ ವಿವರಣೆಯನ್ನ ಕೊಡ್ತಿದ್ದಾರೆ. ಮತ್ತೊಂದು ಕಡೆ ಇವರು ಅಭಿಷೇಕ್ ಮನು ಸಿಂಘ್ವಿ ಅವರು ದರ್ಶನ್ ಪಾತ್ರ ಇದ್ರಲ್ಲಿ ಇಲ್ಲ ಅನ್ನುವಂತ ನಿಟ್ಟಿನಲ್ಲಿ ಅವರು ಕೂಡ ಈಗಾಗಲೇ ವಾದವನ್ನ ಕಂಟಿನ್ಯೂ ಮಾಡ್ತಿರುವಂತಹದ್ದು ನವಿತಾ. ಮಂಜುನಾಥ್, ಈಗ ಇಲ್ಲಿ ಅವರಿಗೆ ಜಾಮೀನು ಸಿಗುವಂತಹ ಸಂದರ್ಭದಲ್ಲಿ ಒಂದು ಆರೋಗ್ಯದ ಸಮಸ್ಯೆಯನ್ನೇ ಇಟ್ಟುಕೊಂಡು ಇಲ್ಲಿ ವಾದವನ್ನ ಮಂಡನೆ ಮಾಡಲಾಗಿತ್ತು, ಜಾಮೀನನ್ನ ಪಡ್ಕೊಳ್ಳಲಾಗಿತ್ತು, ಅಂದ್ರೆ ಆಪರೇಷನ್ ಆಗ್ಲೇಬೇಕು ಅನ್ನುವಂಥದ್ದು. ಆ ನಂತರ ಕೂಡ ಆಪರೇಷನ್ ಆಗಿಲ್ಲ, ಅದು ಒಂದು ವಿಚಾರ. ಆದ್ರೆ ಮತ್ತೊಂದು ಕಡೆ ಇಲ್ಲಿ ತನಿಖೆಯ ಸಂದರ್ಭದಲ್ಲಿ ಅನೇಕ ಲೋಪದೋಷಗಳನ್ನ ಇಟ್ಟುಕೊಂಡು ಅಥವಾ ಆ ಲೋಪಗಳನ್ನ ಇಟ್ಟುಕೊಂಡು ವಾದವನ್ನ ಮಾಡಿದ್ರು ದರ್ಶನ್ ಪರ ವಕೀಲರು. ಇಲ್ಲಿ ಈ ತರ ಆಗಿದೆ, ಇಲ್ಲಿ ಇನ್ನೊಂದು ಹೇಳ್ತಾರೆ, ಸ್ಟೇಟ್ಮೆಂಟ್ ಅಲ್ಲಿ ಒಂದಿದೆ, ಇವರು ಉಲ್ಲೇಖ ಮಾಡಿರೋದು ಈ ತರ ಇದೆ, ಅಥವಾ ಇವರು ವಶಪಡಿಸಿಕೊಂಡ ವಸ್ತುಗಳು ಈ ರೀತಿ ಆಗಿದೆ, ಅವರು ಹೇಳಿದ್ದೆ ಒಂದು ಅಂತ ಹೇಳಿ, ಇವು ಕೂಡ ಅಲ್ಲಿ ಮ್ಯಾಟರ್ ಆಗತ್ತಾ ಹೇಗೆ? ಖಂಡಿತ ಇಲ್ಲಿ ಪ್ರಮುಖವಾಗಿ ನಟ ದರ್ಶನ್ ಪರವಾಗಿ ಅಭಿಷೇಕ್ ಮನು ಸಿಂಘ್ವಿ ಅವರು ವಾದ ಮಾಡ್ತಿರುವಂತದ್ದು ಇದೇ ಒಂದು ಪಾಯಿಂಟ್ ಆಫ್ ವ್ಯೂ ಮೇಲೆ. ಯಾಕಂದ್ರೆ ಒಂದು ಮೇನ್ ಆಗಿ ಏನು ಅಂತಂದ್ರೆ ಗ್ರೌಂಡ್ಸ್ ಆಫ್ ಅರೆಸ್ಟ್ ಅನ್ನುವಂಥದ್ದು, ಅಂದ್ರೆ ಯಾವುದೇ ಒಬ್ಬ ಆರೋಪಿಯನ್ನ ಪೊಲೀಸರು ಬಂಧನ ಮಾಡುವಂತಹ ಕ್ರಮ ಅನ್ನುವಂಥದ್ದು ಸರಿ ಇಲ್ಲ ಅನ್ನುವಂತ ನಿಟ್ಟಿನಲ್ಲಿ ಅಭಿಷೇಕ್ ಮನು ಸಿಂಘ್ವಿ ವಾದವನ್ನ ಮಾಡ್ತಿದ್ರು. ಇಲ್ಲಿ ಪ್ರಮುಖವಾಗಿ ನಟ ದರ್ಶನ್ ಅವರು 11ನೇ ತಾರೀಕು ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡ್ಕೊಂಡಿದ್ದಾದಂತಹ ಬಳಿಕ ಅರೆಸ್ಟ್ ನ ಇಂಟಿಮೇಷನ್ ಅನ್ನ ಫ್ಯಾಮಿಲಿ ಅವರಿಗೆ ಇಮಿಡಿಯೇಟ್ ಆಗಿ ಕೊಡ್ಬೇಕಾಗಿರುತ್ತೆ. ಯಾಕಂದ್ರೆ ಯಾವ ಒಂದು ಕಾರಣಕ್ಕೋಸ್ಕರ ಇವರನ್ನ ಅರೆಸ್ಟ್ ಮಾಡ್ತಾ ಇದೀವಿ, ಜೊತೆಗೆ ಯಾವ ಕೇಸ್ ಅದು ಅನ್ನುವಂಥದ್ರ ಬಗ್ಗೆ ಸಂಪೂರ್ಣವಾಗಿ ಫ್ಯಾಮಿಲಿ ಮೆಂಬರ್ಸ್ ಯಾರಿಗಾದ್ರೂ ಒಬ್ರಿಗೆ ಇಂಟಿಮೇಟ್ ಮಾಡಬೇಕಾಗಿರುತ್ತೆ. ಅದೇ ಪೊಲೀಸರು ಇಂಟಿಮೇಟ್ ಮಾಡುವಂತಹದ್ದು ಅಂದ್ರೆ ಡಿಲೇ ಮಾಡಿದ್ದಾರೆ ಅನ್ನುವಂಥ, ಅಂದ್ರೆ ಗ್ರೌಂಡ್ಸ್ ಆಫ್ ಅರೆಸ್ಟ್ ಅನ್ನುವಂತಹದ್ದೇ
ಸರಿ ಇಲ್ಲ ಅನ್ನುವಂತ ನಿಟ್ಟಿನಲ್ಲಿ ಈಗಾಗಲೇ ಅಭಿಷೇಕ್ ಮನು ಸಿಂಘ್ವಿ ವಾದವನ್ನ ಮಾಡ್ತಿದ್ದಾರೆ. ಇನ್ನೊಂದು ಪ್ರಮುಖವಾಗಿ ಏನು ಅಂತಂದ್ರೆ ನಟ ದರ್ಶನ್ ಅನ್ನ ಅರೆಸ್ಟ್ ಮಾಡಿದ್ದಾದಂತಹ ಬಳಿಕ ಇವರು ಒಂದಷ್ಟು ಸ್ಟೇಟ್ಮೆಂಟ್ ಗಳನ್ನ ರೆಕಾರ್ಡ್ ಮಾಡ್ಕೊಳ್ತಾರೆ. ಅದರಲ್ಲೂ ಕೂಡ ಐ ವಿಟ್ನೆಸ್ ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡ್ಕೊತಾರೆ. ಐ ವಿಟ್ನೆಸ್ ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡ್ಕೊಳ್ಳುವಂತಹ ವೇಳೆಯಲ್ಲಿ ಇವರು ಡಿಲೇ ಮಾಡಿದ್ದಾರೆ ಅನ್ನುವಂಥದ್ದನ್ನ ಅಭಿಷೇಕ್ ಮನು ಸಿಂಘ್ವಿ ವಾದ ಮಾಡ್ತಿರುವಂತದ್ದು. ಅಂದ್ರೆ ಯಾವ ರೀತಿಯಾಗಿ ಡಿಲೇ ಮಾಡಿದ್ದಾರೆ ಅಂತಂದ್ರೆ ಈಗ 11ನೇ ತಾರೀಕು ಆರೋಪಿನ ಅರೆಸ್ಟ್ ಮಾಡ್ಕೊಟ್ರೆ ಅಟ್ಲೀಸ್ಟ್ ಇವರು 11ನೇ ತಾರೀಕು ಸಂಜೆ ಏನಾದ್ರು ಆಗಿರ್ಬೋದು ಅಥವಾ 13ನೇ ತಾರೀಕು 12ನೇ ತಾರೀಕು ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡ್ಬೋದಿತ್ತು. ಆದ್ರೆ ಇವರು ಎಲ್ಲೋ ಒಂದ್ ರೀತಿ ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡ್ಕೊಂಡು ಡಿಲೇ ಮಾಡಿದ್ದಾರೆ. ಅದರಲ್ಲೂ ಕೂಡ ಅಷ್ಟೇ ಓರ್ವನ ಸ್ಟೇಟ್ಮೆಂಟ್ ಅಂತೂ ಅದು ಕೂಡ ಆ ಒಂದು ಪ್ರಕರಣದಲ್ಲಿ ಅತಿ ಮುಖ್ಯವಾದಂತ ಸಾಕ್ಷ್ಯ ಅಂತ ಇವರೇ ಹೇಳ್ತಾರೆ. ಅತಿ ಮುಖ್ಯವಾದಂತ ಸಾಕ್ಷ್ಯ ಇವರು 19ನೇ ತಾರೀಕು ಅಂದ್ರೆ ಸುಮಾರು 8-9 ದಿನಗಳಾದಂತ ಬಳಿಕ ಆತನ ಹೇಳಿಕೆಯನ್ನ ದಾಖಲು ಮಾಡ್ಕೊಂಡಿದ್ದಾರೆ. ಹಾಗಾದ್ರೆ ಇವರೇ ಎಲ್ಲವೂ ಕೂಡ ಮ್ಯಾನಿಪುಲೇಟ್ ಮಾಡ್ತಿರುವಂತದ್ದು. ಸಾಕ್ಷ್ಯಗಳನ್ನ ಪೊಲೀಸರ ತನಿಖೆಗೆ ಯಾವ ರೀತಿಯಾಗಿ ಬೇಕೋ ಆ ರೀತಿಯಾಗಿ ಅವರೇ ಸೃಷ್ಟಿ ಮಾಡ್ತಿದ್ರೆ ಅವರೇ ಆತನ ಬಾಯಿಂದ ಹೇಳಿಸ್ಕೊಂಡು ಬರೆಸ್ಕೊಂಡಿದ್ದಾರೆ ಅನ್ನುವಂತ ನಿಟ್ಟಿನಲ್ಲಿ ಅಭಿಷೇಕ್ ಮನು ಸಿಂಘ್ವಿ ವಾದವನ್ನ ಮಂಡನೆ ಮಾಡ್ತಿರುವಂತದ್ದು. ಕೇವಲ 2 ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಮಾತ್ರ ಅಭಿಷೇಕ್ ಮನು ಸಿಂಘ್ವಿ ವಾದ ಮಾಡ್ತಿರುವಂತದ್ದು. ಒಂದು ಏನು ಅಂತಂದ್ರೆ ಸಾಕ್ಷಿಗಳನ್ನ ಇವರೇ ಯಾವ ರೀತಿ ಬೇಕೋ ಆ ರೀತಿಯಾಗಿ ಮ್ಯಾನಿಪುಲೇಟ್ ಮಾಡ್ಕೊಂಡಿದ್ದಾರೆ. ಮತ್ತೊಂದು ಏನು ಅಂತಂದ್ರೆ ಗ್ರೌಂಡ್ಸ್ ಆಫ್ ಅರೆಸ್ಟ್ ಅನ್ನುವಂಥದ್ದು ಸರಿ ಇಲ್ಲ ಅನ್ನುವಂತ ನಿಟ್ಟಿನಲ್ಲಿ ಅಭಿಷೇಕ್ ಮನು ಸಿಂಘ್ವಿ ಕೂಡ ವಾದ ಮಾಡ್ತಿರುವಂತದ್ದು. ನವಿತಾ. ಓಕೆ, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗೆ.